ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಾರೆ. CM DCM ರಾಜ್ಯದಿಂದ ನೋಡ್ರಿ, ಮೊನ್ನೆ ನೀವು ಸನ್ಮಾನ್ಯ ಗೃಹ ಮಂತ್ರಿಗಳ ಡಿಟೇಲ್ ಆದ ರಿಪ್ಲೈ ನೋಡ್ರಿ ಅಂತ ನಾನು ಭಾವಿಸ್ತೇನೆ. ವೋಟ್ ಚೋರಿ ಅನ್ನುವಂಥದ್ದು ಯಾವಾಗ ಆಗ್ಯದಂತೂ ಅವರು ಹೇಳಿದ್ದಾರೆ. ಎಮರ್ಜೆನ್ಸಿ ಒಳಗೆ ವೋಟ್ ಚೋರಿ ಹೆಂಗಾಯಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 12-13 ಸಾವಿರ ವೋಟಲ್ಲಿ ಸೋತರು ಅಂತ ಹೇಳಿದರು. 71,000 ವೋಟ್ ರಿಜೆಕ್ಟ್ ಮಾಡಿದರು. ಇಲೆಕ್ಷನ್ ಕಮಿಷನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಎನ್ಕ್ವೈರಿ ಮಾಡಬೇಡ ಅಂತೇಳಿ ಇಲೆಕ್ಷನ್ ಕಮಿಷನರು ಸರ್ಕಾರ ಹೇಳ್ತದೆ. ಅಲ್ಲಿಂದ ವೋಟ್ ಚೋರಿ ಶುರುವಾಗಿದೆ. ಮತ್ತು ಇಂಡಿಯಾ ಅಲಯನ್ಸಿನ ಅನೇಕ ಘಟಕಗಳೇ ಹೇಳಿದ್ದಾವೆ, ಈ ಎಲ್ಲ ವೋಟ್ ಚೋರಿಯದು ಸುಳ್ಳು, ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾನು ಡೆಲ್ಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದ್ದರಿಂದ ಇವತ್ತು ನಾನು ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾನ್ ಅವ್ರನ್ನ ಬಿಟ್ಟು ಬೇರೆದವರು SIR ಕಾಂಗ್ರೆಸ್ದಲ್ಲಿ ಮಾಡಿದರೆ ಕಾಂಗ್ರೆಸ್ ಉಳಿತದೆ. ಮತ್ತು ನಮಗೆ ಒಂದು ಒಳ್ಳೆಯ ಬಲವಾದ ವಿರೋಧ ಪಕ್ಷ ಇರಬೇಕು. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವ್ರು ನಾವು. ಹಾಗಾಗಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ಅಷ್ಟೇ ವಿರೋಧ ಪಕ್ಷವೂ ಮುಖ್ಯ. ಹಾಗಾಗಿ ಅದು ತೀರಾ ಹಿಂಗೆ ಒಂದು ರೀತಿಯಲ್ಲಿ ಅಬ್ಬೆಪ್ಯಾರಿ ಆಗಬಾರ್ದು ಅದು ಪಾರ್ಟಿ. ಎಂದು ಯಾವ ರೀತಿ ಆಗಿದೆ, ಕರ್ನಾಟಕ ತೆಲಂಗಾಣ ಒಂದೆರಡು ಕಡೆ ಬಿಟ್ಟರೆ ಉಳಿದ ಕಡೆ ಏನು ಅದಕ್ಕೆ ಇಟ್ ಈಸ್ ಟೋಟಲಿ ಆಲ್ಮೋಸ್ಟ್ ಅಬಾಲಿಷ್ ಆಗುವಂಥ ಸ್ಥಿತಿಗೆ ಬಂದು ತಲುಪಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ SIR ಅಗತ್ಯತೆ ಇದೆ. ಮತ್ತು ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ, SIR ಏನಾಗ್ತಾ ಇದೆ, ಇದನ್ನೆಲ್ಲವನ್ನು ಮೊನ್ನೆ ಅಮಿತ್ ಶಾ ಅವರು ಭಾಳ ಸುದೀರ್ಘವಾಗಿ ಹೇಳಿದ್ದಾರೆ. ಸರಿ, ನಿಮ್ಮ ಮಾಜಿ ಶಾಸಕರ ಮೇಲೆ ಈಗ ಅವ್ರ ಪುತ್ರ ಮತ್ತು ಸುಭಾಷ್ ಗುತ್ತೇದಾರ್ ಇಬ್ಬರ ಮೇಲೂ ಸಹ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಈ ವಿಚಾರ ವೋಟ್ ಚೋರಿ ಆಳಂದ ಇದೆ. ನೋಡ್ರಿ, ಮೊದಲಿದ್ದು ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡಿಟೇಲಾಗಿ ಗೊತ್ತಿಲ್ಲ. ನಾ ಇಷ್ಟೇ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ದಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಯಾರನ್ನೂ ಸಹಿತ, ಈಗ ನಾ ಇಲ್ಲಿ ಪ್ರದೀಪ್ ಶೆಟ್ಟರ್ ಕೂತಾರ, ಪ್ರದೀಪ್ ಶೆಟ್ಟರ್ದ ಹೆಸರನ್ನ ತೆಗೆದು ಹಾಕ್ಬೇಕಂದು ನಾ ಅರ್ಜಿ ಕೊಟ್ಟೆ ಅಂತಂದ್ರೆ ಪ್ರದೀಪ್ ಶೆಟ್ಟರಿಗೆ ನೋಟಿಸ್ ಹೋಗ್ತದೆ. ಮತ್ತು ನಾನು ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದನ್ನು ಕೊಡ್ಬೇಕಾ. ಪ್ರದೀಪ್ ಶೆಟ್ಟರ್ ಇಲ್ಲಿ ಅವರಲ್ಲ, ಅದು ಇದು ಏನದ ನಾ ಕೊಡ್ಬೇಕು ಅದನ್ನು. ಪ್ರದೀಪ್ ಶೆಟ್ಟರು, ನಾನು ಒಬ್ಬ ಸಿಟಿಜನ್ನು, ನನಗೆ 18 ವರ್ಷ ಆಗಿದೆ ಅಂತ ಪ್ರೂವ್ ಮಾಡಿದರೆ ವಿತೌಟ್ ಗಿವಿಂಗ್ ನೋಟಿಸ್, ಅದು 3 ಲೇಯರ್ ವೆರಿಫಿಕೇಷನ್ ಅದ. ಇದಕ್ಕೆ ಯಾವುದೇ ರೀತಿಯಾದಂಥ ಇಲಿಕ್ಕಾಗೋದಿಲ್ಲ. ಇನ್ನು ಆಳಂದದ ಬಗ್ಗೆ ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ ಓಟ್ ತೆಗೆದೇ ಇಲ್ಲ ಅವ್ರ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೀವು ನೋಡ್ರಿ ಅಂತ ನಾನು ತಿಳ್ಕೊಂಡೇನೆ. ಇದು ಹಂಗೆ ಬಿಟ್ಟಿದ್ರೆ ತೆಗಿತಿದ್ರು ಅಂತ ನೀವು ಇಮ್ಯಾಜಿನ್ ಬೇಕಾದ್ ಮಾಡ್ಕೋಬೋದು. ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡಂಗಾರ. ಆಯಿತು, ಕೋರ್ಟ್ ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಕೋರ್ಟ್ ತೀರ್ಪು ಕೊಡ್ಬೇಕಲ್ಲ. ಹಾಂ, SIT ದುರುಪಯೋಗ ತೊಗೊಂಡಾರ. ತಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಸಂತೃಪ್ತಿಪಡಿಸ್ಲಿಕ್ಕೆ ಆ BR ಪಾಟೀಲ್ ಹೋದಾಗ ಏನಾಗತ್ತೆ ನೋಡಿರಲಿಲ್ಲ. ಆ BR ಪಾಟೀಲ್ ಹೆಸರು ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹೇಳಿದ್ರು ಒಂದೇನೋ. ರಾಹುಲ್ ಗಾಂಧಿ, ನಾ ಹಿಂದೂ ಹೇಳೇನೆ, ಇಲ್ಲೇ ಹೇಳೇನೆ, ನಾನ್ ಸೀರಿಯಸ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್.